ಏನಕ್ಕೆ ಲಕ್ಷ್ಮಕ್ಕಯ್ಯ ಈ ಕಡೆಗೆ ಬಂದೆ ಆಲೆ ಊಟ ಆತೇನೋ ಏನು ಸಾರು ಮಾಡಿದ್ದೆ ಇತ್ಲಾಗ ಬತ್ತಿರ್ಲಿಲ್ವಲ್ಲ ನೀನು ಈ ಅಮ್ಮ ಜಗಳ ಆಡಿದ್ದಕ್ಕೆ ಇತ್ಲಾಗ ಎಂದು ಬತ್ತಿರ್ಲಿಲ್ಲ ನೀನು ಯಾಕೆ ಇವತ್ತು ಇತ್ಲಾಗ ಬಂದಿದೀಯಾ ಒಂದಿಟ್ಟು ಕರ್ಬೇನು ಸೊಪ್ಪು ಕಿತ್ಕೊಂಡೋಗೋಣ ಅಂತ ಬಂದೆ ಕಣೆ ಒಳ್ಳೆ ಚೆನ್ನಾಗಿ ಮಾಡಿ ಬಂದಿರೋದಕ್ಕೆ ಒಳ್ಳೆ ಚೆನ್ನಾಗಿ ಚಿಗುರೈತೆ ಅಂತ ಚೆನ್ನಾಗಿತ್ತು ಯಾರು ಇರಲಿಲ್ವಲ್ಲ ನೋಡಿ ಒಂದಿಟ್ಟು ಕಿತ್ಕೊಂಡೋಗೋಣ ಅಂತಂದು ಹೇಳಿ ಬಂದಮ್ಮ ನೀನು ಯಾಕೆ ಬಂದಿದ್ದು ಇತ್ಲಾಗ ಮತ್ತೆ ನೀನು ಎಂದು ಇತ್ಲಾಗ ಬತ್ತಿರ್ಲಿಲ್ಲ ಮತ್ತೆ ಈಗ ಇತ್ಲಾಗ ಬಂದಿದೀಯಾ ನೀನೇನು ಸಾರು ಮಾಡಿದ್ದೆ ಯಾತ್ಕನ ಬರಲಿ ಹುಡುಗಿ ಏನು ಬೇಕು ಸುಮ್ಮನೆ ನೋಡಿ ಇತ್ಲಾಗೆ ಹೋಗೋಣ ಅಂತಂಬಲ್ಲ ಇನ್ನು ನಿಂತ್ಕೊಂಡು ನೋಡ್ತಾಳೆ ಏನು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದೇಳಿ ಇವಾಗ ಏನು ಬೇಕು ಇವೆಲ್ಲನ ಯಾಕನ ಬರಲಿ ಏನಾನ ಮಾಡ್ಕೊಂಬ್ಲಿ ನನಗೆ ಯಾರಾನ ಎತ್ಲಾಗನ ಓದು ಸಾಕು ಎತ್ಲಾಗನ ಬಂದು ಸಾಕು ಯಾಕೆ ಬಂದಿದ್ದೆ ಎಲ್ಲಿಗೆ ಬಂದಿದ್ದೆ ಎಲ್ಲ ವಿಚಾರಣೆ ತಮ್ಮದು ಎಮ್ಗೆಲ್ಲ ಹೇಳ್ಬೇಕು ನಾವು ಅಲ್ಲ ಇವಕ್ಕಯ್ಯ ದನವಾಗಿ ಯಾರು ಇಲ್ದಾಗ ನಾನು ಯಾಕೆ ಕದ್ರಾಕಿದ್ದ ಅಂಗಳ ತುಳಿಯಲ್ಲ ಮನೇನು ಅಂತಂದೇಳಿ ಎಂತೈತೆ ಇವಾಗ ನೋಡಿದೆ ಗನ್ವಾಗ ಅವ್ರು ಯಾರು ಇಲ್ಲದ್ ನೋಡಿ ಇಲ್ಲಿ ಬಂದೈತೆ ಕರ್ಬೇವು ಸೊಪ್ಪಿಗೆ ನೋಡೋದು ನೋಡಿದ್ರೆ ನಾನು ಯಾಕೆ ಬರೋಣ ಇಲ್ಲಿಗೆ ಅಂತಂದೇಳಿ ಎಂತೈತೆ ಕರ್ಬೇವು ಸೊಪ್ಪಿಗೆ ಬಂದೈತೆ ಕಿತ್ಕೊಂಡು ಹೋಗೋದು ಬಿಟ್ಟು ಇನ್ನು ನಿಂತ್ಕೊಂಡು ನೋಡ್ತೈತೆ ಏನು ಹೆಂಗ ಓದ್ಲ ತಳಗತ್ಲಾಗತ್ತ ಇನ್ನಿಪ್ಪತ್ತಿಂದ ಕಿತ್ಕೊಂಡಿದ್ದ ಆನಕ್ಕೆ ಕಿತ್ಕೊಂಡು ಹೋಗೋಣ ಇವಳು ಎಲ್ಲಿ ಚಾಡಿ ಹೇಳ್ತಲ್ಲ ಅಂತಂದೇಳಿ ಸುಮ್ಮನೆ ನಿಂತ್ಕೊಂಡಿದ್ದೆ ಕರ್ಬೇವು ಸೊಪ್ಪಿಗೆ ಬಂದಿದ್ದೆ ಅಂತಂದು ಹೇಳಿದ್ದೀನಿ ಅಳು ಬಂದಾಗ ಎಲ್ಲಿ ಕಿವಿ ಚುಚ್ಚುತ್ತಾಳೋ ಏನು ಕತ್ತೀಯೋ ಹೆಂಗೋ ನಮ್ಮ ಜೋಡಿ ಹೆಂಗ ಇವತ್ತು ನಮ್ಮ ಮನೆಯಲ್ಲಾಗಲೇ ಬಂದುಬಿಟ್ಟೈತೆ ಸರಿಯಾದ ಸಮಯಕ್ಕೆ ಬಂದೈತೆ ಹೇಳು ಹೆಂಗ ನಮ್ಮ ಮನೆಗೂ ಯಾರೂ ಇಲ್ಲ ಬಾಕ್ಲಕ್ಕೆ ಹೋಗಿದ್ದಾರೆ ಇವಾಗ ಹೆಂಗ ಸರಿಯಾದ ಸಮಯ ನೋಡಿ ಬಂದುಬಿಟ್ಟೈತೆ ನಮ್ಮ ಜೋಡಿ ನೋಡಿ ಎಷ್ಟು ದಿವಸ ಆಗಿತ್ತು ಯಾರದು ನೀವ ಹೆಂಗ ನಿಮ್ಮ ಮನೆ ಬಾಕ್ಲಾಕ್ ಬಿಟ್ಟೈತೆ ನಿಮ್ಮ ಮನೆಯವ್ರು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ನಾನು ಒಂಚೂರ ಕರ್ಬೇವು ಸೊಪ್ಪ ಕಿತ್ಕೊಂಡು ಹೋಗೋಣ ಅಂತಂದೇಳಿ ಬಂದೆ ಕಿತ್ಕೊಂಡು ಹೋಗ್ತೀನಪ್ಪ ಕರ್ಬೇವು ಸೊಪ್ಪು ಒಂದು ಸ್ವಲ್ಪನ ಅಯ್ಯೋ ನನ್ನ ಬಂಗಾರ ನಿನಗಿಲ್ಲ ಅನ್ನೋಕ್ಕಾಗುತ್ತೇನು ಬಂಗಾರ ಕಿತ್ಕೊಂಡು ಹೋಗು ಕರ್ಬೇವು ಸೊಪ್ಪು ಏನು ಅಷ್ಟು ಕಿತ್ಕೊಂಡು ಹೋಗು ನಿನಗೆ ಏನು ಬೇಕಾ ಅದನ್ನು ಕಿತ್ಕೊಂಡು ಹೋಗು ಇವತ್ತೇನು ನಮ್ಮ ಮನೆಗೆ ಯಾರೂ ಇಲ್ಲ ನಿನ್ಗೇನು ಬೇಕಾದ್ರೂ ಕಿತ್ಕೊಂಡು ಹೋಗು ಬೇಕಾದರೆ ನಾನೇ ಕಿತ್ಕೊಡ್ತೀನಿ ಕರ್ಬೇವು ಸೊಪ್ಪು ಕಿತ್ಕೊಂಬದ್ಕಿಂತ ಮುಂಚೆಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಎಷ್ಟೊಂದು ದಿವಸ ಆಯಿತು ಚಿನ್ನ ನಿನ್ನ ಬಂಗಾರ ನಾನು ನಿನ್ನ ಮಾತಾಡಿಸ್ಬೇಕು ಅಂತಂದರೆ ಟೈಮೇ ಸಾಕಾಗ್ತಿರ್ಲಿಲ್ಲ ನಾನೊಂದು ತೀರಾ ನೀನೊಂದು ತೀರಾ ಅನ್ನಂಗೆ ಆಗ್ಬಿಟ್ಟಿತ್ತು ನೋಡಿದ್ರು ಕೂಡ ಮಾತಾಡಿಸ್ಬೇಕು ಅಂದರೂ ಕೂಡ ಮಾತಾಡ್ಸೋಕ್ಕಾಗ್ತಾ ಇರಲಿಲ್ಲ ಹೆಂಗೆ ಇವತ್ತು ಫ್ರೀಯಾಗಿ ಬಂದುಬಿಟ್ಟಿದ್ದೀನಿ ನಾನು ಇದೇ ಟೈಮಿಗೆ ಸರಿಯಾಗಿ ಬಂದುಬಿಟ್ಟಿದ್ದೀನಿ ಈಗ ಯಾರೂ ಇಲ್ಲ ನಮ್ಮ ಮನೆಗೆ ನಾವೊಂದು ರೊಮ್ಯಾನ್ಸ್ ಮಾಡೋಣ ನಾನು ನೀನು ಒಂದಾದ ಮೇಲೆ ಈಗೇಕೆ ನೀ ದೂರ ಹೋಗುವೆ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಹಂಗೆ 16 ಕಾಣಂಗೆ ಕಿಸ್ಬಿಟ್ಟು ಹಂಗೇನೆ ಎಂಟು ಹೇಳಿದ್ರೆ ಇವ್ನಿಗೆ ಏನಿಲ್ಲ ಯಾರನ್ನ ಬಂದುಬಿಟ್ರೆ ಹೆಂಗ ಟೈಮ್ ಸರಿಯಾಗಿ ಬಂದಿದ್ದಾರೆ ಬಾಕ್ಲಾಕೊಂಡು ಹೋಗೈತೆ ಅಮ್ಮ ಅಂತಂದೇಳಿ ನೋಡು ಕಬ್ಬೆ ಸೊಪ್ಪಿಗೆ ಅಂತ ಬಂದಾಳು ಕಬ್ಬೆ ಸೊಪ್ಪು ಕಿತ್ಕೊಂಡು ಹೋಗೋದು ಬಿಟ್ಟು ನಿಂತ್ಕೊಂಡು ಅವಯ್ಯ ಬರೋ ತಕ್ಕನ ಏನು ಇದನ್ನು ಮಾಡ್ತಾರೆ ಇಲ್ಲಿ ಎಷ್ಟು ಕೆಟ್ಟ ಬುದ್ಧಿ ಕಲ್ತಾ ಇದ್ದಾರೆ ಇವರು ಅಲ್ಲ ಕಣ್ ಲಕ್ಷ್ಮಿ ನೀನು ಹೆಂಗೆ ಗೊತ್ತಾಯ್ತು ನಮ್ಮ ಮನೆಗೆ ಯಾರಿಲ್ಲ ಅಂತಂದೇಳಿ ಟೈಮೇ ಸರಿಯಾಗಿ ಬಂದಿದ್ದೆಯಾ ನೋಡು ನನಗೆ ತುಂಬ ಖುಷಿಯಾಗಿಬಿಟ್ಟು ನಿನ್ನ ನೋಡಿಬಿಟ್ಟು ಯಾರು ನೋಡಲಿಲ್ಲ ನೀನು ಬಂದಿದ್ದನ್ನು ಸುಮ್ಕಿರಪ್ಪ ಸ್ವಾಮಿ ಯಾರೋ ನೋಡಿಲ್ಲ ಅಂತಂದೇಳಿ ಯಾಕಂತ ಹೇಳೋ ನಿಮ್ಮ ಪಕ್ಕದ ಮನೇಳು ರೇಖಮ್ಮ ಆಲೆ ನಾನು ಬತ್ತಿದ್ದಂಗೆಯ ಯಾಕಕ್ಕ ಎಷ್ಟು ದೂರ ಬಂದಿದ್ದೆ ಅವಕ್ಕಯ್ಯ ನೀನು ಜಗಳಾಡಿದ್ದ ಟೀನು ಇತ್ಲಾಗ ಗೊತ್ತಿರಲಿಲ್ಲ ಅಂತಂದು ಅಂದ್ಲು ಒಂದು 2 ಹೆಸ್ಲು ಕರ್ಬೇವು ಸೊಪ್ಪು ಬೇಕಾಗಿತ್ತು ಕಣೆ ಕಿತ್ಕೊಂಡು ಹೋಗೋಣ ಅಂತಂದೇಳಿ ಬಂದೆ ಅವಳು ಅದನ್ನು ಚಾಡಿ ಹೇಳೋ ಅಂತಳು ಹೇಳು ಈ ಸಮಯ ಹೆಂಗೈತೆ ಗೊತ್ತಾನ ಬಂಗಾರ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರೋದು ಇನ್ನೆಂದು ಚಿನ್ನ ಬಾಳಲ್ಲಿ ಈ ರಾತ್ರಿ ಬರೋದು ಇನ್ನೆಂದು ನೀನೊಳ್ಳೆ ಮತ್ತಿಗೆಟ್ಟನಪ್ಪ ಆಗ್ಲಾವುದು ಇಲ್ಲಾವುದು ಅಂತಂದೇಳಿ ಏನೂ ಗೊತ್ತಾಗೋದಿಲ್ಲ ಈ ರಾತ್ರಿ ಅಂತ ಏನು ಕತ್ಲಾಗೈತಿ ಇದನ್ನೇ ಎದ್ದತ್ತು ಅಂತಂದಂತಾರೆ ನಿನ್ಗೆ ಅಷ್ಟೂ ಅರ್ಥ ಆಗೋದಿಲ್ಲ ಈ ರಾತ್ರಿ ಬರೋದು ಇನ್ನೆಂದು ಅಂತಂದೇಳಿ ಆಡೇಳಕ್ಕೆ ಅಲ್ಲ ಕಣ್ ಲಕ್ಷ್ಮು ನಿನ್ಗೇನು ಅರ್ಥ ಆಕೈತೆ ಈ ರಾತ್ರಿ ಬರೋದು ಇನ್ನೆಂದು ಅಂತಂದರೆ ಹಾಡು ಹಂಗೈತೆ ಈ ಸಮಯಕ್ಕೆ ಸರಿಯಾಗಿ ಸೂಟಬಲ್ ಆಗುತ್ತೆ ಆ ಹಾಡು ಅದಕ್ಕೆ ಹೇಳ್ದೆ ಅಪ್ಪ ಬಿಡಪ್ಪ ಸ್ವಾಮಿ ಯಾರನ್ನ ಬಂದು ನೋಡಿದರೆ ಏನು ಅನ್ಕೊಂತಾರೆ ನೀವು ಕರ್ಬೇವು ಸೊಪ್ಪು ಬೇಡ ಯಾತದು ಬೇಡ ನಾನು ಫಸ್ಟ್ ಹೋಗ್ಬೇಕು ಅಲ್ಲ ಎಮ್ಮ ಕೇಳ್ದಾಗ ಮಾತ್ರನ ಹಂಗೆ ಶರಣ್ ರೋಮಂಗೆ ಮಾತಾಡ್ತಾರೆ ನಾನು ನಿಮ್ಮ ಮನೆ ಉದಾಸಿ ತಿಳಿಯಲ್ಲ ಕದ್ರಾಕಿ ದಂಗ ತಿಳಿಯಲ್ಲ ಅಂತಂದೇಳಿ ಈಗ ನೋಡು ಎಮ್ಮ ಹಂಗೆ ಎಷ್ಟು ಇದು ಅನ್ನಂಗೆ ಮಾಡ್ತಾಳೆ ಈಗ ನೋಡು ಯಾರು ಇಲ್ದಾಗ ಎಂಥ ಕೆಲಸ ಮಾಡ್ತಾರೆ ಅವ್ರಿಗೇನು ಆದಿ ಬೀದಿ ಏನು ಗೊತ್ತಾಗಲ್ಲ ಮನೆ ಒಂದು ಕಡಿಕಿರೋದ್ರಿಂದನ ಹಾಗೇನು ಯಾರು ಬರೋದಿಲ್ಲ ಅಂತಂದೇಳಿ ಅಂದ್ಕೊಂಡಿರ್ತಾರೆ ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ನೋಡಲ್ಲ ಅಂತಂದೇಳಿ ನೋಡು ಹೆಂಗೆ ಮಾಡ್ತಾ ಇದ್ದಾರೆ ಅಯ್ಯಮ್ಮ ಬರಲಿ ಸರಿಯಾಗಿ ಅಯ್ಯಮ್ಮ ಬಂದಾಗ ಗ್ರಾಚಾರ ಸರಿಯಾಗಿ ಬಿಡಿಸ್ತೈತಿ ಇಂಥರನ್ನ ನಾವು ನೋಡ್ತಾ ನಿಂತ್ಕೊಂಡ್ರೆ ನಾವೇ ತಲೆ ಇಟ್ಕೊಂಡು ನಿಂತಿದ್ದೀವಿ ಅಂತ ಅನ್ನಂಗಾಗುತ್ತೆ ನಾವು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಯ್ಯಮ್ಮ ಈಗಲಾಗಲ್ಲ ಬಂದರೆ ಸಮಯಕ್ಕೆ ಸರಿಯಾಗಿ ಇವ್ರನ್ನ ಗ್ರಾಚಾರ ಬಿಡಿಸ್ತೈತಿ ಆಗ ಗೊತ್ತಾಗುತ್ತೆ ಅಪ್ಪ ಸ್ವಾಮಿ ಫಸ್ಟು ನನ್ನ ಕೈ ಬಿಡು ನಾನು ನಮ್ಮ ಮನೆ ತಕ್ಕೆ ಹೋಗ್ಬೇಕು ಒಂದಿಟ್ಟ ಕರ್ಬೇವು ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತಂದೇಳಿ ಬಂದೆ ಯಾಕೆ ಬೇಕು ಸ್ವಾಮಿ ಸುಮ್ಮನೆ ನಾನು ಇಲ್ಲದೆಲ್ಲ ನಿಷ್ಠೂರ ಮಾಡೋಕ್ಕೆ ಆಗೋದಿಲ್ಲ
ನಾನು ಹೋಗ್ತೀನಿ ಹೆಂಗೆ ತಿರ್ಗಾ ನಿಮ್ಮ ಅಯ್ಯಮ್ಮ ಬಂದುಬಿಟ್ರೆ ಗಲಾಟೆ ಯಾರು ಊರು ನಡೆಲ್ಲ ನಿಂತ್ಕೊಂಡು ನೋಡ್ತಾರೆ ಒಬ್ಬರಿಗೆ ಗೊತ್ತಾಗ್ಬಾರ್ದು ನಾವು ಹಿಂಗಿದ್ದೀವಿ ಅಂತಂದೇಳಿ ಅನ್ನೋದು. ಜಾಸ್ತಿ ಹೊತ್ತು ಇರೋದು ಬೇಡ, ನಾನು ಹೋಗ್ಬಿಡ್ತೀನಿ ಕರ್ಬೇವು ಸೊಪ್ಪ ಕಿತ್ಕೊಂಡು. ನೋಡವಳು ರೇಖಮ್ಮ ನಾವು ಇಷ್ಟ ತನಕ ಮಾಡಿದ್ದೆಲ್ಲ ನಾನು ನೋಡ್ತಾ ನಾನು ನಿಂತ್ಕೊಂಡಾಳೆ. ಈಗಿನ್ನ ಓದಂಗಾತು, ಯಾರೋ ಬಂದು ನಿಂತ್ಕೊಂಡಂಗಾತು. ಅವಳೇ ಇರಬೇಕು, ಅವಳು ನೋಡ್ತಾ ನಿಂತಿದ್ಲು. ಈಗೆಲ್ಲ ಜಾಗ ಖಾಲಿ ಮಾಡಿದ್ದಾಳೆ. ನಾವು ಯಾರಿಲ್ಲ ಅಂತಂದು ಹೇಳಿದ್ದು ಮಾಡಿದ್ವಿ. ನೋಡು ಈಗ ಎಂಥ ಕೆಲಸ ಆಯ್ತು. ಮೊನ್ನೆ ಮಳೆ ಬಂದಾಗಿಂದ ಚೆನ್ನಾಗಿ ಚಿಗುರೈತೆ. ಎಷ್ಟು ಬೇಕಷ್ಟ ಕಿತ್ಕೊಂಡು ಹೋಗು, ನಿನ್ಗೆ ಎಷ್ಟು ಬೇಕಷ್ಟ. ನಿನಗೆ ಯಾವಾಗಲೂ ನನಗೆ ಸಿಗ್ತಾ ಇರೋ ಅವಾಗ ನನಗೆ ಖುಷಿ ಆಗುತ್ತೆ. ಎಲ್ಲಿದ್ರೆ ಬೇಜಾರ ಹಾಕ ಇರುತ್ತೆ. ಈಗ ಕಿತ್ಕ, ಎಷ್ಟು ಬೇಕೋ ಅಷ್ಟು. ಬೇಕಾದರೆ ನಾನೇ ಕಿತ್ಕೊಂಡು ಕೊಡೋಣ. ಬೇಡ 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 ಏನೇ ನೀನೇನು ಕಿತ್ಕೊಂಡು ಕೊಡೋದು ಬೇಡ, ಏನು ಬೇಡ. ನಾನೇ ಒಂದು 2 ಹಸ್ಲು ಕಿತ್ಕೊಂಡು ಹೋಗ್ತೀನಿ. ಏನು ಅದೇನು ದಿನ ಇಕ್ಕೊಂಡೇನು ತಿಂಬಕ್ಕೆ ಬರೋಲ್ಲ. ಒಂದಿನ ಒಂದು 2 ಹಸ್ಲು ಕಿತ್ಕೊಂಡ್ರೆ ಸಾಕು. ಇವತ್ತೊಂದು ದಿವಸ ನಾಳೆಗೊಂದು ದಿವಸ 3 ದಿವಸ ಅರಿಬೋದು. ಆಮೇಲಿಂದ ಒಣಗುತ್ತೆ. ಇಲ್ಲಾಂದರೆ ಹಿಂಗೆ ಮಾಡೋ ಮುಚ್ಕೊಂಡಿದ್ರೆ ಎಲ್ಲ ಕರಗಾಗುತ್ತೆ ಅಂತ ತಾಂಡು ಏನು ಮಾಡೋಣ. ಏನು ನಿಮ್ಮ ಮನೆ ಬಾಕ್ಲಾಕಿತ್ತಲ್ಲ ನೀನು ಇದೆಯಾ ಅಂತಂದೇಳಿ ಬಂದೆ ಅಷ್ಟೇ, ಬಿಟ್ಟರೆ ನನಗೇನು ಕರ್ಬೇವಿನ ಸೊಪ್ಪೇನು ಬೇಕಾಗಿದ್ದಿಲ್ಲ. ಹೆಂಗ ನೀನು ಟೈಮೇ ಸರಿಯಾಗಿ ಬಂದೆ, ನೀನು ಮಾತಾಡಿಸ್ದಂಗಾತು. ಸರಿ ಹೋಗ್ತೀನಿ. ಮಯ ಬಂದರೆ ಕಷ್ಟ ತಿರ್ಗ ಯಾಕೆ ಬೇಕು. ಅಲ್ಲ ನಾನಿಲ್ಲ ಅಂತಂದು ಹೇಳಿ ಯಾತನ ಒಂದು ಬದುಕೋ ಭಾಳ ಮಾಡೋ ಅಂತಂದರೆ ಹೋಗಿ ಕರ್ಬೇವಿನ ಗಿಡ ತಕ್ಕೋಗಿ ನಿಂತ್ಕೊಂಡಿದ್ದೀಯಾ. ಏನು ಮಾಡ್ತಾ ನಿಂತ್ಕೊಂಡಿದ್ದೀಯಾ? ಅಲ್ಲೋಗಿ ಅತ್ತಾಗ ಮಾತಾಡ್ತಾಗೆ ಅಂತ ನಿಂತ್ಕೊಂಡಿದ್ದಂಗಿತ್ತಲ್ಲ. ಏನು ಮಾಡ್ತಿದ್ದೀಯಾ ಅಲ್ಲಿ ಒಳಗೆ ಹೋಗಿ ಯಾತನ ಬದುಕೋ ಭಾಳ ಮಾಡೋದು ಬಿಟ್ಟು ಮನೆ ತಾಗೆ ಬಿಟ್ಟು ಹೋದರೆ ಹಿಂಗೋಗಿ ಕರ್ಬೇವಿನ ಗಿಡ ತಕ್ಕೋಗಿ ನಿಂತ್ಕೊಂಡಿದ್ದೀಯಾ. ಯಾರು ಬಂದಿದ್ರು ಕರ್ಬೇವಿನ ಗಿಡ? ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಕೆ ಎಲೆ ಎಲ್ಲ ಉದುರೈತೆ, ಕೆಳಗೆಲ್ಲ ಸೊಪ್ಪೆಲ್ಲ ಉದುರೈತಿ. ಇಲ್ಲ ಏನಿಲ್ಲ ಕಣೆ, ಕರ್ಬೇವಿನ ಗಿಡ ಒಳ್ಳೆ ಚೆನ್ನಾಗಿ ಚಿಗುರಿತ್ತಲ್ಲ ನೋಡ್ತಾ ನಿಂತ್ಕೊಂಡೆ. ನಾನೇ ಹಿಂಗೆ ಗಿಡ ಇಟ್ಕೊಂಡು ಒಂದು 2 ಡೆಸ್ಲೂ ಹಿಂಗೆ ಕಿತ್ಕೊಂಡಲ್ಲ, ಅದಕ್ಕೆ ಉದುರೈತೆ. ಯಾರು ಬರ್ತಾರೆ? ಯಾರು ಬರೋಲ್ಲ ಕರ್ಬೇವು ಸೊಪ್ಪು ಕಿತ್ಕೊಂಡು ಹೋಗೋಕೆ. ನಮ್ಮಂತಕ್ಕೆ ಯಾರು ಬರ್ತಾರೆ? ನೀನು ಇದೆಯಾ ಅಂತಂದರೆ ಒಂದು ಎಲೆನೂ ಮುಕ್ಕಾಗಲ್ಲ ಬಿಡು. ಇಲ್ಲ ಬಿಡು, ನೀನು ಏನು ಹೇಳಿರು. ನೀನು ಮನೆ ಮುಂದಿದ್ದೆ, ನಾನು ಸಾರಿಗೆ ಎಣ್ಣೆ ಇಕ್ಕಿ ಹೋಗಿ ಒಂದು 2 ಹಸ್ಲು ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋ ಅಂದ್ರೆ ಅದೆಂಥದ್ದು ನನಗೆ ಗೊತ್ತಾಗಲ್ಲ. ಹೋಗಿ ನೀನು ಕಿತ್ಕೊಂಬಂತಂದೇಳಿ ಎಲೆದು ಕಿತ್ಕೊಂಬಂದಿದ್ಯಾ, ಬೋಲ್ತಿದ್ದು ಕಿತ್ಕೊಂಬಂದಿದ್ಯಾ, ಸೀಡೆಯಾಗಿರೋದು ಕಿತ್ಕೊಂಬಂದಿದ್ದೀಯಾ, ಎಲ್ಲ ರೋಗತ್ತಿರೋದು ಕಿತ್ಕೊಂಬಂದಿದ್ದೀಯಾ ಅಂತಂದೇಳಿ ಜಗಳ ಮಾಡ್ತಿದ್ದೆ. ಅಂತಾನು ನೀನು ಕರ್ಬೇವಿನ ಸೊಪ್ಪು ಕೀಳಕ್ಕೆ ಹೋಗಿದ್ದೀಯಾ ನೋಡೋಣ ಅಂತ ಹೋಗಿದ್ದೆ ಅಂತಂದರೆ ಯಾರು ಮೆಚ್ಚಬೇಕು? ಯಾರು ಮೆಚ್ಚಲ್ಲ. ನಿಂದೇನೋ ಐತಿ ಇದಾಗೆ ಕುತಂತ್ರ. ಇದಾಗೆ ಕುತಂತ್ರ ಮಾಡೋದು ಏನಿಲ್ಲ ಕಣೆ. ನೀನಿದ್ದೆ ಇಲ್ಲಿ ನಮ್ಮ ಮನೆ ತಾಗೆ ಹುಲ್ಲು ಕಡ್ಡಿನೂ ಮಿಸ್ಕಾಡಲ್ಲ, ಗೊತ್ತಾಯ್ತಲ್ಲ. ನೀನು ಬಿಟ್ಟು ನಾನೇನು ಇಂಥ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ನಿನ್ನ ಕೈಯಾಗೆ ನಾನು ಅದೇನೋ ಅಂದಂಗೆ ಏನಿಲ್ಲ, ಸುಮ್ಮನೆ ನಿಂತಿದ್ದೆ. ಸುಮ್ಮನೆ ನಿಂತ್ಕೊಂಡು ನಾನು ನೋಡ್ತಾ ಇದ್ದೆ, ಚೆನ್ನಾಗಿತ್ತಲ್ಲ ಅದಕ್ಕೆ ನೋಡ್ತಾ ನಿಂತ್ಕೊಂಡಿದ್ದೆ ಅಷ್ಟೇ. ಅಲ್ಲೇನಾನ ಮಾಡ್ತಿದ್ದೆ ಅಂತಂದೇಳಿ ಯಾರನ್ನ ಹೇಳ್ಬೇಕಲ್ಲ. ನಿನಗೆ ಗ್ರಾಚಾರ ಉದುರಿಸಿ ಕಳಿಸ್ತೀನಿ. ಯಾರನ್ನೋ ಯಾರು ತಗೋ ಮಾತಾಡ್ದಂಗೆ ಧ್ವನಿ ಕೇಳ್ತಾ ಇತ್ತು ನನಗೆ. ನಾನು ಇನ್ನೊಂದು ಚೂರು ಮುಂದಕ್ಕೆ ಬಂದಿದ್ರೆ ಸರಿಯಾಸಿಗೆ ಬೀಳ್ತಿದ್ದೆ. ನೀನು ಏನು ಮಾಡ್ತೆ? ನಿನ್ನ ಗ್ರಾಚಾರ ಚೆನ್ನಾಗೈತೆ ಅಷ್ಟೇ. ನನ್ನ ಗ್ರಾಚಾರ ಚೆನ್ನಾಗಿಲ್ಲ, ನಿನ್ನ ಗ್ರಾಚಾರ ಚೆನ್ನಾಗೈತೆ. ಹೋಗಿ ಅಕ್ಕಿ ತಗೊಂಬರ್ಬ, ಅಕ್ಕಿ ಕೊಡ್ತಾಯಿದ್ದಾರಂತೆ. ಬಂದು ಇಲ್ಲಿ ಕೂಕೊಂಡು ನಿಂತ್ಕೊಂಡು ಕಾಲ ಕಳೆಯೋ ಬದಲು ಅಂಥವೆಲ್ಲ ಮಾಡಿದರೆ ಬೇಡ ಅಂಬುತ್ತಾ. ಊರು ತುಂಬ ಎಲ್ಲ ಅಕ್ಕಿ ಕೊಡ್ತಾಯಿದ್ದಾರೆ, ಹೋಗಿ ತರ್ತಿದ್ದಾರೆ. ನೀನು ಇಲ್ಲಿ ಕರ್ಬೇಡ ಗಿಡತ್ತಾಗೆ ಆಟ ಆಡ್ಕೊಂಡು ನಿಂತ್ಕ. ದೇವರೇ ಪಾರು ಮಾಡಿದ್ದಾನೆ ನನ್ನ. ಈಗ ಒಂದು 5 ನಿಮಿಷದಾಗ ಸಿಕ್ಕಿದ್ದಿದ್ರೆ ಇನ್ನು ಸುಮ್ಮನೆ ಬಿಡ್ತಿಲ್ಲ ಬಿಡು. ನನಗೆ ಇನ್ನೇನು ಕೂಳಾಗ್ತಿರ್ಲಿಲ್ಲ, ಅವಾಗ ಬಟ್ಟೆ ಕೊಡ್ತಿರ್ಲಿಲ್ಲ, ಕಾಸು ನೀರು ಐತಿರ್ಲಿಲ್ಲ, ಮುದ್ದೆ ಇರ್ತಿರ್ಲಿಲ್ಲ. ಹೊರಗೆ ದಬ್ಬರು ಹೆಂಗೋ ನಾನು ಒಂದು 5 ನಿಮಿಷ ಮುಂಚೆಗೆ ಪಾರು ಮಾಡಿದೆ. ನಾಳೆಗೆ ಬರ್ತಾಳೆ, ಇವತ್ತು ಮಂಗಳವಾರ ಬರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಮಂಗಳವಾರನೇ ಬಂದುಬಿಟ್ಟಾಳಲ್ಲ ಇವಳು. ಹೆಂಗೋ ಒಂದು 5 ನಿಮಿಷದಾಗೆ ನಾನು ಪಾರಾಗಿಬಿಟ್ಟೆ, ಸದ್ಯ ಬದುಕೊಂಡೆ. ಯಾತೋ ಗೊನಗೊನ ಅಂಬೋದು ಶಬ್ದ ಬತ್ತಿತ್ತು. ಅದೇನು ಜೋರಾಗಿ ಮಾತಾಡು, ಸುಮ್ಮನೆ ಗೊನಗೊನ ಅಂದ್ಕೊಂಡು ಇರಬೇಡ. ಕೇಳಿಸ್ಬೇಕು, ಕೇಳ್ಸಂಗೆ ಮಾತಾಡೋದು ಕಲ್ತ್ಕೋಬೇಕು. ಗೊನಗೊನ ಅಂದರೆ ಬಗೆಹರಿಯೋದಿಲ್ಲ. ಅದೇನಿದ್ರು ಬಾಯ್ ಬಿಟ್ಟು ಮಾತಾಡಬೇಕು. ಏನಿಲ್ಲ ಕಣೆ, ಊಟ ಅಕ್ಕಿ ಕೊಡ್ತಾ ಇದ್ದಾರೆ ಅಂದಲ್ಲ. ನನಗೆ ಗೊತ್ತಾಗಲೇ ಇಲ್ಲ. ಒಬ್ಬರನ್ನ ಫೋನ್ ಮಾಡಿ ಹೇಳಿಲ್ವಲ್ಲ ಅಕ್ಕಿ ಕೊಡ್ತಾರೆ. ಮದ ಇಟ್ಟತಿ ತಂದಿಕ್ಕಿದ್ದೆ ಅಂತಂದೇಳಿ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದೆ ಅಷ್ಟೇ. ಸರಿ ಸರಿ ಹೋಗು, ಹೋಗಿ ಬೆಟ್ಟ ಕೊಡೋಗಿ ಹೋಗಿ. ನಾನು ಚೀಲನ ತಗೊಂಬತ್ತೀನಿ. ಹಂಗೆ ಲೈನಿಗೆ ನಿಂತ್ಕೋಬೇಕು, ಹೋಗಿ ಬರ್ತೀನಿ ನಾನು. ಈಗ ಬಾಕಲು ತೆಗೆದು ಇದು ಚೀಲ ತಗೊಂಡು ಬರ್ತೀನಿ. ಹೋಗಿ ಬೆಟ್ಟ ಕೊಡು ನೋಡಿ ಬರ್ತೀನಿ. ಯಾರ ಕಣೆ ಮಣಿ? ನಮ್ಮ ಮನೆ ತಕ್ಕ ಕರ್ಬೇವಿನ ಸೊಪ್ಪೆಲ್ಲ ತರದಾರ ಕಣೆ. ನೋಡ್ದೇನೆ ನೀನು ಏನಾನ ಯಾರನ್ನ ಬಂದಿದ್ರೆ ಏನೋ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಕ್ಕೆ. ಎಲ್ಲ ಕರ್ಬೇವಿನ ಸೊಪ್ಪೆಲ್ಲ ಉದ್ರೈತೆ ಕಣೆ. ನಮ್ಮ ಅಯ್ಯಪ್ಪ ಇರಲಿಲ್ಲ, ಎಲ್ಲಿಗೆ ಹೋಗಿದ್ರಂತೆ. ಯಾರೋ ಕಿತ್ಕೊಂಡು ಹೋಗಿದ್ದಂಗೆ ಇದಾರೆ ಕಣೆ. ಇಲ್ಲ ಯಾಕ ಯಾರೂ ಬಂದಂಗೆ ಕಾಣಲಿಲ್ಲ ಕಣಕ್ಕ. ಯಾರು ಎಲ್ಲ ಒಂದು ಕೆಂಪನ್ ಸೀರೆ ಯಾರೋ ನಿಂತಿದ್ದಂಗಿದ್ರು. ಅದು ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಯಾವುದು ತಗೊಂಡೋಗ್ಲಿಲ್ಲ. ಬರೀ ಕೈಯಾಗೆ ಹೋದಂಗಾತು ಕಣಕ್ಕ. ಅಣ್ಣನೇ ಇಲ್ಲಿ ನಿಂತಿತ್ತು ಅಷ್ಟೇ, ಇನ್ಯಾರು ಬಂದಿರಲಿಲ್ಲ ಕಣಕ್ಕ. ಸದ್ಯ ಹೆಂಗ ಬಚಾವಾದೆ. ಈ ಅಮ್ಮ ಹೇಳಿದಿದ್ರೆ ಇನ್ನು ನೋಡ್ಬೇಕಾಯ್ತು. ರಾಧ ಅಂತ ಇನ್ನು ತಿಂಗಳವರೆಗೂ ಬಗೆಹರಿತಿರ್ಲಿಲ್ಲ. ಹೆಂಗ ಈ ಅಮ್ಮನೂ ನಾನು ನೋಡಲಿಲ್ಲ ಅಂತಂದು ಹೇಳಿ ಅಂದಿದ್ದು ಒಳ್ಳೆ ಕೆಲಸ ಆಯ್ತು. ಈಗೇನ ನಿಜ ಹೇಳಿದಿದ್ರೆ ಇಂಥರು ಬಂದಿದ್ರು ಅಂತ ನಾನು ಬೇಡವಲ್ಲ ನನ್ನ ಕಷ್ಟ. ಯಾಕ ರೇಷನ್ ಕೊಡ್ತಿದ್ದಾರೆ ಕಣಕ್ಕ? ರೇಷನ್ ತೊಂದ್ರೆನಕ್ಕ? ನಮ್ಮ ಅಯ್ಯಪ್ಪನ ಹೋಗು ಅಂತಂದೇಳಿ ಅಂದಿದ್ದೀನಿ ಕಣೆ. ಹೋಗಿ ಹೆಬ್ಬೆಟ್ಟು ಕೊಡು. ನಾನಿನ್ನ ಈಗಿನ ಬಂದೆ ಕಣೆ ಊರಿಂದನ. ಇವತ್ತು ಮಂಗಳವಾರ ಬರೋದು ಬೇಡ ಅಂದ್ಕೊಂಡಿದ್ದೆ. ತಿರುಗಿನ್ನೇನೋ ಮಳೆ ಪಳೆ ಬಂದೈತೆ, ಒಟ್ಟು ಯಾತನ ಬದುಕಿರುತ್ತೆ ಅಂತಂದೇಳಿ ಅದೇ ಬಂದೆ. ಹಂಗಂದ್ರು ಅದಕ್ಕೆ ಅಯ್ಯಪ್ಪನ ಕಳಿಸಿದ್ದೀನಿ ಕಣಮ್ಮನಿ. ನೀನು ಬತ್ತಿ ಹೋಗೋಣ. ನಾನು ಈಗಿನ ಬಂದೆ, ಕೈ ಕಾಲು ಮಕ್ಕ ತಗೊಂಡು. ಈಗ ಬೀಗ ತೆಗೆದು ಚೀಲ ಇದ್ರಿ ಚೀಲ ತಗೊಂಡು ಹೋಗೋಣ ಅಂತಂದೇಳಿ ಹೊರಟಿದ್ದೀನಿ. ಬಾ ಹೋಗಿ ತಗೊಂಬರೋಣ.
ಇಲ್ಲ ಕಣಕ ನಮ್ಮ ಮನೆಗೆ ಅಲ್ಲೇನೆ ತೊಂದಿದ್ದಾರೆ. ನಾನು ಅದಕ್ಕೆ ಈಗ ಬಂದಲ್ಲ ನೀನು ನಿನಗೆ ಹೇಳೋಣ ಅಂತಂದೇಳಿ ಬಂದೆ ಅಷ್ಟೇ ಕಣಕ. ಸರಿ ಅಮ್ಮ, ನಾನು ಒಳಕೋಗಿ ಬೀಗ ತೆಗೆದು ಚೀಲಪಲ ತಾಂಡು ಹೋಗ್ತೀನಿ. ಒಂದೊಂದ್ಸಲಿ ನಾನು ನಿಜ ಹೇಳನೇ ಅಮ್ಮಂಗಾಗುತ್ತೆ. ನಿಜ ಹೇಳಿರೆ ಅವರಿಬ್ಬರು ಗುದ್ದಾಡ್ತಾರೆ, ಮತ್ತೆ ಅವಣ್ಣೆಯನ್ನ ಗಲಾಟೆ ಮಾಡುತ್ತೆ ಈ ಅಮ್ಮ ಲಸ್ಮಕ್ಕಿಗೆ ಏನು ಬುದ್ಧಿ ಇಲ್ಲಮ್ಮ. ನೋಡು, ಅಯ್ಯಮ್ಮ ಇದ್ದಾಗ ಒಂಥರ ಇರ್ತಾಳೆ, ಅಯ್ಯಮ್ಮ ಇಲ್ದಾಗೆ ಒಂಥರ ಇರ್ತಾಳೆ. ಯಾಕಿಂತ ಕೆಟ್ಟ ಬುದ್ಧಿ ಮಾಡಬೇಕು? ಗಂಡಿದ್ದು ಮಕ್ಕಳಿದ್ದು ಇವಳಿಗಿನ್ನೂ ಬೇಕೆ ಇಂಥದ್ದು? ಕಂಡ ಸಂಸಾರದಾಗೆ ಆಟ ಆಡೋದು ಏನು? ನೋಡು, ಕರ್ಬೇವಿನ ಸೊಪ್ಪಿನ ನೆಪ ಮಾಡ್ಕೊಂಡು ಬಂದು ಅವರಿಬ್ಬರದು ಏನು ಕತೆ, ಮನೆ ವರಿಚಿಗೈತೆ ಅಂತಂದೇಳಿ ಇಂಥ ಕೆಲಸನ ಮಾಡಬಾರ್ದು. ಥೂ, ಇನ್ನೊಂದು ಹಿಂಗೆ ಮಾಡಲಿ, ನಾನು ಅವಕ್ಕೆ ಹಂಗೇನೆ ಹೇಳ್ತೀನಿ ತಿರ್ಗಾ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಳ್ಳಿಗೆ ಎಂಥವು ಹೆಣ್ಮಕ್ಳವು ಕತೆಗಳು ನಡೀತಿರ್ತವೆ ಅಂತಂದೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.